ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಲಾಗಿದೆ. 6 ದಿನಗಳ ಕಾಲ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿಗೆ ಅನುಕೂಲವಾಗುವಂತೆ ಅವರನ್ನ ಕಸ್ಟಡಿಗೆ ಕೊಡಲಾಗಿದೆ. ಜೂನ್ 6ರವರೆಗೂ ಕೂಡ ಮೊದಲ ಕೇಸು ಹೊಳೆನರಸೀಪುರ ಕೇಸಿಗೆ ಸಂಬಂಧಿಸಿದಂತೆ ಅವರನ್ನ ಕಸ್ಟಡಿ ಕೊಡಲಾಗಿದೆ. ಇನ್ನು ವಕೀಲರನ್ನ ಭೇಟಿ ಮಾಡೋದಕ್ಕೆ ಪ್ರತಿದಿನ ಆರೋಪಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 9:30ಯಿಂದ 10:30ಯ ನಡುವೆ ಅವರ ವಕೀಲರನ್ನ ಭೇಟಿಯಾಗೋದಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಇದೆ. ಬೆಂಗಳೂರಿನ 42ನೇ ACMM ಕೋರ್ಟ್ನಿಂದ ಈ ಆದೇಶ ಬಂದಿದೆ. ನ್ಯಾಯಾಧೀಶ KN ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ. ಇನ್ನು ಮೀಡಿಯಾ ಟ್ರಯಲ್ ಮಾಡಬಾರ್ದು ಅಂತ ಪ್ರಜ್ವಲ್ ಮನವಿ ಮಾಡಿಕೊಂಡ್ರು. ನನ್ನ ವಿಚಾರವನ್ನು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ರು. ಆದರೆ ಇದಕ್ಕೆ ನೀವು ವಕೀಲರ ಜೊತೆಗೆ ಮಾತನಾಡಿಕೊಳ್ಳಿ ಅಂತ ಜಡ್ಜ್ ಸೂಚನೆಯನ್ನು ಕೊಟ್ಟರು. ಅಂದರೆ ಈಗ ನಾನು ಅದಕ್ಕೆ ಸಂಬಂಧಿಸಿ ಆದೇಶ ಮಾಡೋದಕ್ಕೆ ಬರಲ್ಲ, ನೀವು ವಕೀಲರ ಜೊತೆ ಮಾತನಾಡಿ ಅದಕ್ಕೆ ಬೇಕಾದಂಥ ಏನಾದರೂ ಪ್ರೊಸೀಜರ್ ಇದ್ದರೆ ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೀಡಿಯಾ ಟ್ರಯಲ್ ಅಂತಂದರೆ ಏನು ಗೊತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆದರು ಅನ್ನೋದು ಮೀಡಿಯಾ ಟ್ರಯಲ್ ಆಗಲ್ಲ. ಪ್ರಜ್ವಲ್ ರೇವಣ್ಣ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋದರು ಅನ್ನೋದು ಮೀಡಿಯಾ ಟ್ರಯಲ್ ಆಗಲ್ಲ. ಅಥವಾ ನ್ಯಾಯಾಲಯಕ್ಕೆ ಅವರನ್ನು ಪ್ರೊಡ್ಯೂಸ್ ಮಾಡಿದರು ಅಂತಂದರೆ ಅದು ಮೀಡಿಯಾ ಟ್ರಯಲ್ ಹೆಂಗಾಗುತ್ತೆ? ಅದು ಸುದ್ದಿಗೂ ಮೀಡಿಯಾ ಟ್ರಯಲಿಗೂ ವ್ಯತ್ಯಾಸ ಇದೆ. ಪ್ರಜ್ವಲ್ ರೇವಣ್ಣ ಇದನ್ನು ಕನ್ಫ್ಯೂಸ್ ಮಾಡಿಕೊಂಡ್ರು ಅಂತ ಅನ್ಸುತ್ತೆ. ಮೀಡಿಯಾ ಟ್ರಯಲ್ ಅಂತಂದರೆ ಪ್ರಜ್ವಲ್ ಅಪರಾಧಿ, ಪ್ರಜ್ವಲ್ ಹಿಂಗೆ ತಪ್ಪು ಮಾಡಿದ ಅಂತ ಹೇಳೋದು. ಅದನ್ನು ನಾವಂತೂ ಮಾಡ್ತಾ ಇಲ್ಲ. ನಾವು ಸುದ್ದಿಯನ್ನು ನಮ್ಮ ವೀಕ್ಷಕರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ಪ್ರಜ್ವಲ್ ಅರೆಸ್ಟ್ ಆದರು. ಆ ನಂತರ ಅವರನ್ನು ವಿಚಾರಣೆಗೊಳಪಡಿಸಲಾಯಿತು. ನಂತರ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕೊಂಡೊಯ್ಯಲಾಯಿತು. ಬಳಿಕ ಅವರನ್ನು ಪ್ರೊಡ್ಯೂಸ್ ಮಾಡಲಾಯಿತು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಅವರನ್ನು ಕಸ್ಟಡಿ ಕೊಡಲಾಯಿತು. ಸದ್ಯ ಅವರನ್ನು SIT ಕಸ್ಟಡಿಗೆ ಕೊಡಲಾಗಿದೆ. ಇದು ಸುದ್ದಿ. ದಿಸ್ ಈಸ್ ನ್ಯೂಸ್, ಮೀಡಿಯಾ ಟ್ರಯಲ್ ಅಲ್ಲ. ಪ್ರಜ್ವಲ್ ರೇವಣ್ಣ ಅವರದನ್ನು ಕನ್ಫ್ಯೂಸ್ ಮಾಡಿಕೊಂಡ್ರು ಅಂತ ಅನ್ಸುತ್ತೆ. ಅಥವಾ ನನ್ನ ಮುಖವನ್ನು ಟಿವಿಯಲ್ಲಿ ತೋರಿಸಲೇಬಾರದು ಅಂತ ಏನಾದರೂ ಭಾವಿಸಿದ್ರೋ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರು ಅದಕ್ಕೆ ಸೊಪ್ಪು ಹಾಕಿಲ್ಲ. ಬದಲಾಗಿ ಅದಕ್ಕೆ ನೀವು ನಿಮ್ಮ ಲಾಯರ್ ಜೊತೆಗೆ ಮಾತಾಡಿಕೊಳ್ಳಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.